ಕಿರುತೆರೆಯ ಅತ್ಯಂತ ಪವರ್ಫುಲ್ ಶೋ ಅಂದ್ರೆ ಅದು ಬಿಗ್ ಬಾಸ್. ಮನೆ ತುಂಬಾ ಕ್ಯಾಮ್ರಾ, ಸಣ್ಣ ತಪ್ಪು ಮಾಡಿದ್ರು ಬಿಗ್ ಬಾಸ್ ಆ ಕ್ಷಣಕ್ಕೆ ಸ್ಪರ್ಧಿಗಳಿಗೆ ಎಚ್ಚರಿಕೆ ನೀಡ್ತಾರೆ. ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ನಿದ್ದೆ ಮಾಡ್ತಾ ಇದೆಯಾ ಅನ್ನೋದು ವೀಕ್ಷಕರ ಪ್ರಶ್ನೆ. ಯಾಕಂದ್ರೆ ಈ ಬಾರಿ ತಪ್ಪು ನಡೆದಿದ್ದು ದೊಡ್ಡ ಮನೆ ಸ್ಪರ್ಧಿಗಳಿಂದ ಅಲ್ಲ, ಬಿಗ್ ಬಾಸ್ ನಿಂದ. ಇದರಿಂದಾಗಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದ ಸ್ಪರ್ಧಿಗೆ ಮೋಸವಾಗಿದೆ. ಬಿಗ್ ಬಾಸ್ ಮನೆಗೆ ಬಂದ ಧನ್ರಾಜ್ ಬಲಿಕ ಬಕ್ರಾ ಆಗಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಪೀಪಲ್ಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನಾ? ಸೆಲೆಬ್ರಿಟಿಗಳ ಪರವಾಗಿದ್ರೆ ದೊಡ್ಡ ಮನೆಗೆ ಯಾಕೆ ಸಾಮಾನ್ಯ ಜನರನ್ನ ಕರೆತರಬೇಕು? ಇದೊಂದು ಫಿಕ್ಸಿಂಗ್ ಆಟನಾ? ಮೊದಲೇ ಎಲ್ಲವೂ ಡಿಸೈಡ್ ಆಗಿರುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದೊಡ್ಡ ಮನೆ ಆಟ ಈಗ ಆಟವಾಗಿ ಉಳಿದಿಲ್ಲ, ಬರೀ ಮೋಸದ ಆಟ ಆಯ್ತಾ ಅನ್ನೋದು ಶೋ ನೋಡ್ತಿರುವ ವೀಕ್ಷಕರ ಪ್ರಶ್ನೆ. ಯಾಕಂದ್ರೆ ಈ ಬಾರಿಯ ಸೀಸನ್ ಅಲ್ಲಿ ನಿಜವಾದ ಟ್ಯಾಲೆಂಟ್ಗೆ ಬೆಲೆ ಇಲ್ಲದಾಗಿ ಹೋಗಿದೆ. ಇದೀಗ ಪ್ರಬಲ ಸ್ಪರ್ಧಿ ಧನ್ರಾಜ್ಗೆ ಬಿಗ್ ಬಾಸ್ ನಿಂದಲೇ ಮೋಸ ಆಯ್ತಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಆಚಾರ್ ಆರಂಭದಿಂದಲೂ ಪ್ರಾಮಾಣಿಕ ಅನ್ನೋ ಹೆಸರನ್ನ ಪಡ್ಕೊಂಡಿದ್ರು. ಅದನ್ನ ಕಡೆವರೆಗೂ ಉಳಿಸಿಕೊಂಡೇ ಬಂದಿದ್ರು. ಮನರಂಜನೆ ಜೊತೆಗೆ ಟಾಸ್ಕ್ ಗಳನ್ನ ಕೂಡ ಚೆನ್ನಾಗಿ ಆಟ ಆಡ್ತಿದ್ರು. ಆದ್ರೆ ಕಳೆದ ವಾರ ಮಾಡಿದ ಒಂದು ಸಣ್ಣ ತಪ್ಪು ಅವರಿಗೆ ಮುಳುವಾಗಿದೆ. ಇದರಿಂದಾಗಿ ಮನೆಗೆ ಆಚೆ ಹೋಗೋ ತರ ಆಗಿದೆ. ಕಳೆದ ವಾರ ಬಿಗ್ ಬಾಸ್ ನಾಮಿನೇಷನ್ ಇಂದ ಬಚಾವಾಗಿ ಫಿನಾಲೆಗೆ ಎಂಟ್ರಿ ಪಡೆಯಲು ಟಾಸ್ಕ್ ಒಂದನ್ನ ನೀಡಿದ್ರು. ಯೋಜನೆಯಂತೆ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿತ್ತು. ಈ ಟಾಸ್ಕ್ ನಲ್ಲಿ ಧನ್ರಾಜ್ ಎಲ್ಲರಿಗಿಂತ ಮೊದಲೇ ಆಟ ಮುಗಿಸಿ ಗೆದ್ದಿದ್ರು. ಆದ್ರೆ ಈ ಆಟದಲ್ಲಿ ಧನ್ರಾಜ್ ಕನ್ನಡಿ ನೋಡ್ಕೊಂಡು ಆಟ ಆಡಿದ್ರು. ಟಾಸ್ಕ್ ಮುಗಿದ ಕೂಡಲೇ ಧನ್ರಾಜ್ ಇತರ ಸ್ಪರ್ಧಿಗಳೊಂದಿಗೂ ಚರ್ಚೆ ನಡೆಸಿದ್ರು. ಆಗಲೂ ಸುಮ್ಮನಿದ್ದ ಬಿಗ್ ಬಾಸ್ ಈ ಟಾಸ್ಕ್ ನಲ್ಲಿ ಧನ್ರಾಜ್ ಅವರನ್ನ ವಿನ್ನರ್, ಈ ವಾರದ ನಾಮಿನೇಷನ್ ಇಂದ ಪಾರಾದ್ರಿ ಅಂತ ಅನೌನ್ಸ್ ಮಾಡಿದ್ರು. ಅದಾಗಿ ಒಂದು ದಿನ ಕಳೆದ ಮೇಲೆ ದೊಡ್ಡ ಮನೆಯಲ್ಲಿ ದಿಢೀರ್ ಬೆಳವಣಿಗೆಯೊಂದು ನಡೆದಿದೆ. ಧನ್ರಾಜ್ ಮಾಡಿರೋದು ದೊಡ್ಡ ತಪ್ಪು ಅಂತ ಬಿಂಬಿಸಿ ಆ ಟಾಸ್ಕ್ ಅನ್ನ ರದ್ದು ಮಾಡಲಾಗಿದೆ. ಬಿಗ್ ಬಾಸ್ ಆದೇಶದ ಬೆನ್ನಲ್ಲೇ ತಾನು ಮಾಡಿರೋದು ದೊಡ್ಡ ತಪ್ಪು ಅಂತ ಒಪ್ಪಿಕೊಂಡ ಧನ್ರಾಜ್ ನಾಮಿನೇಷನ್ ಪ್ರಕ್ರಿಯೆಯನ್ನ ಮುಂದುವರಿಸುವಂತೆ ಹೇಳಿದ್ರು. ಈ ಬೆಳವಣಿಗೆ ನೋಡಿದ ವೀಕ್ಷಕರು ಇಲ್ಲಿ ಏನೋ ಮಿಸ್ಸಿಂಗ್ ಅನ್ನಿಸ್ತಿದೆ, ಧನ್ರಾಜ್ ಬಲಿಕ ಬಕ್ರಾ ಆಗೋದು ಪಕ್ಕ ಅಂತ ಆಗಲೇ ಭವಿಷ್ಯ ನುಡಿದಿದ್ರು. ವೀಕ್ಷಕರು ಅಂದ್ಕೊಂಡಂತೆ ಆಗಿದೆ. ಧನ್ರಾಜ್ ಅನ್ನ ಈ ವಾರ ಎಲಿಮಿನೇಟ್ ಮಾಡಲಾಗಿದೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಪ್ರತಿ ಮೂಲೆ ಮೂಲೆಯಲ್ಲೂ ಕ್ಯಾಮ್ರಾ ಇದೆ. ಒಂದು ಸಣ್ಣ ತಪ್ಪು ಆದ್ರೂ ಆ ಕ್ಷಣವೇ ಗೊತ್ತಾಗುತ್ತೆ. ಆದ್ರೆ ಟಾಸ್ಕ್ ಆಗ್ಬೇಕಾದ್ರೆ ಬಿಗ್ ಬಾಸ್ ಕಣ್ಣು ಮುಚ್ಚಿ ಕೂತಿದ್ರ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ಸೀಸನ್ ನಲ್ಲಿ ಇತರ ಸ್ಪರ್ಧಿಗಳು ಮೋಸ ಮಾಡಿ ಕೆಲ ಟಾಸ್ಕ್ ಗಳನ್ನ ಗೆದ್ದಿದ್ದೂ ಇದೆ. ಫೇವರಿಸಂ ಆಟ ಕೂಡ ನಡೆದಿದೆ. ಆದ್ರೆ ಇಷ್ಟು ದಿನ ಬಿಗ್ ಬಾಸ್ ಸೈಲೆಂಟ್ ಆಗಿದ್ದು ಯಾಕೆ ಅಂತ ಕೇಳ್ತಿದ್ದಾರೆ ವೀಕ್ಷಕರು. ಭವ್ಯ ಅನೇಕ ಬಾರಿ ಟಾಸ್ಕ್ ನಲ್ಲಿ ಮೋಸ ಮಾಡಿ ವಿನ್ ಆಗಿದ್ರು. ಮೋಸ ಮಾಡಿಯೇ ಕ್ಯಾಪ್ಟನ್ ಪಟ್ಟ ಕೂಡ ತೆಗೆದುಕೊಂಡಿದ್ರು. ಆಗಲೂ ಬಿಗ್ ಬಾಸ್ ಸೈಲೆಂಟ್ ಆಗಿಯೇ ಇತ್ತು. ಇನ್ನು ಭವ್ಯ ಟಾಸ್ಕ್ ವೇಳೆ ಹನುಮಂತನಿಗೆ ಹೊಡೆದಾಗಲೂ ಬಿಗ್ ಬಾಸ್ ಸೈಲೆಂಟ್ ಆಗೇ ಇದ್ರು. ಯಾವುದೇ ಶಿಕ್ಷೆ ನೀಡಿಲ್ಲ. ಆದ್ರೆ ರಂಜಿತ್ ಲಾಯರ್ ಜಗದೀಶ್ ಮೇಲೆ ಕೈ ಮಾಡಿದಕ್ಕೆ ಅವರನ್ನ ಮನೆಯಿಂದ ಆಚೆ ಕಳುಹಿಸಲಾಗಿತ್ತು. ಆದ್ರೆ ಭವ್ಯಾಳನ್ನ ಯಾಕೆ ಆಚೆ ಕಳಿಸಿರ್ಲಿಲ್ಲ? ಇನ್ನು ಇದನ್ನ ಸುದೀಪ್ ಕೂಡ ಹಾಗೆ ಪ್ರಶ್ನಿಸಿದ್ರು. ಇನ್ನು ತ್ರಿವಿಕ್ರಮ್ ಆಟದ ವೇಳೆ ಮೋಸ ಮಾಡಿದಾಗಲೂ ಪೌಲ್ ನೀಡಿ ಮತ್ತೆ ಆಟ ಆಡಲು ಬಿಗ್ ಬಾಸ್ ಆದೇಶ ನೀಡಿದ್ರು. ಆದ್ರೆ ಈಗ ಧನ್ರಾಜ್ ಅವರನ್ನ ಕೂಡ ಮತ್ತೆ ಆಟ ಆಡಿಸಬಹುದಿತ್ತಲ್ಲ, ಆಟವನ್ನೇ ರದ್ದು ಮಾಡಿದ್ದು ಯಾಕೆ? ಸಾಮಾನ್ಯರಿಗೊಂದು ನ್ಯಾಯ, ಸೆಲೆಬ್ರಿಟಿಗಳಿಗೊಂದು ನ್ಯಾಯನ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಇನ್ನು ಕಳೆದ ಕೆಲ ವಾರದ ಹಿಂದೆ ಧನು ಕೆನ್ನೆ ಮುಟ್ಟಿದ್ದಕ್ಕೆ ರಜತ್ ಕೈ ಮಾಡಲು ಹೋಗಿದ್ರು. ಆಗಲೂ ಬಿಗ್ ಬಾಸ್ ಮನೆಯಲ್ಲಿ ಧನು ಮಾಡಿದ್ದೇ ತಪ್ಪು ಅಂತ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ರಜತ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಯಾಕೆ ಅಂತ ಚರ್ಚೆ ನಡೀತಾ ಇದೆ. ಇನ್ನು ಈ ವಾರ ಗೌತಮಿ ಕೂಡ ದೊಡ್ಡ ಮನೆಯಿಂದ ಆಚೆ ಬಂದಿದ್ದಾರೆ. ರಜತ್ಗಿಂತ ಗೌತಮಿ ಚೆನ್ನಾಗಿ ಆಟ ಆಡ್ತಿದ್ರು ಅಲ್ವಾ? ರಜತ್ 50 ದಿನ ಕಳೆದಾದ್ಮೇಲೆ ದೊಡ್ಡ ಮನೆಗೆ ಬಂದಿದ್ರು. ಟಾಸ್ಕ್ ನಲ್ಲಿ ಅಷ್ಟೊಂದು ಚೆನ್ನಾಗಿ ತೊಡಗಿಸಿಕೊಂಡಿರ್ಲಿಲ್ಲ. ಬಾಯಿ ತೆಗೆದ್ರೆ ಬರೀ ಕೆಟ್ಟ ಪದಗಳೇ ಬರುತ್ತೆ. ಫಿನಾಲೆಗೆ ಕರೆದುಕೊಂಡು ಹೋಗುವ ಅರ್ಹತೆ ಅವರಲ್ಲೇನಿತ್ತು? ಇದು ಸರಿಯಾದ ಕ್ರಮನ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಅವರೇನು ಮಾಡಿದ್ರು ಸರಿ. ಧನು ಈ ವಾರ ಎಲ್ಲಾ ಗೇಮ್ ನಲ್ಲಿ ಗೆದ್ದ. ಸಿಲ್ಲಿ ಕಾರಣ ಕೊಟ್ಟು ಆಚೆ ಕಳುಹಿಸಿದ್ರು. ಭವ್ಯ ಎಷ್ಟು ಮೋಸ ಮಾಡಿದ್ದಾರೆ. ಹನುಮಂತನನ್ನು ವಿನ್ ಮಾಡೋದಕ್ಕೆ ಬಿಡೋದಿಲ್ಲ ಬಿಗ್ ಬಾಸ್ ಅಂತ ಕಾಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.